ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ದಕ್ಷಿಣ ತಾಲೂಕಿನ ಕಗ್ಲಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಾಕಮ್ಮ ಬಡಾವಣೆ ಈಗ ಮತ್ತೆ ಸುದ್ದಿಯಲ್ಲಿದೆ. 40 ವರ್ಷಗಳಿಂದ ಗುಡಿಸಲುಗಳಲ್ಲಿ ಜೀವನ ಸಾಗಿಸುತ್ತಿರುವ ನಿರಾಶ್ರಿತರು ಮತ್ತು ನಿರ್ಗತಿಕರ ಬದುಕಿನ ಹೋರಾಟ ಇಂದು ಮತ್ತೊಮ್ಮೆ ತೀವ್ರಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಾಕಮ್ಮ ಬಡಾವಣೆಗೆ ಭೇಟಿ ನೀಡಿ ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿದರು. ಆದರೆ ಇದೇ ವೇಳೆ ಇಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಬಾರದು ಎಂದು ಕಾಲೋನಿ ನಿವಾಸಿ ಆನಂದ ವಿರೋಧ ವ್ಯಕ್ತಪಡಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದೆಡೆ ದಶಕಗಳ ಕಾಲ ಮಳೆಯಲ್ಲಿ ನೆನೆದು ಬಿಸಿಲಿನಲ್ಲಿ ಸುಟ್ಟು ಒಂದು ಸೂರಿಗಾಗಿ ಹೋರಾಡುತ್ತಿರುವ ಬಡ ಕುಟುಂಬಗಳು, ಇನ್ನೊಂದೆಡೆ ಅವರಿಗೆ ನ್ಯಾಯ ಸಿಗಬಾರದು ಎಂಬ ವಿರೋಧ, ದೌರ್ಜನ್ಯ, ದಬ್ಬಾಳಿಕೆಯ ಆರೋಪಗಳು ಕಳೆದ 40 ವರ್ಷಗಳಿಂದ ಗುಡಿಸಲುಗಳಲ್ಲೇ ಬದುಕು ಕಟ್ಟಿಕೊಂಡಿರುವ ಈ ನಿರಾಶ್ರಿತರಿಗೆ ಕಾನೂನುಬದ್ಧ ಹಕ್ಕುಪತ್ರ ನೀಡಿ ಶಾಶ್ವತ ವಾಸಸ್ಥಳ ಕಲ್ಪಿಸಬೇಕು ಎಂಬುದು ಹೋರಾಟಗಾರರ ಸ್ಪಷ್ಟ ಆಗ್ರಹವಾಗಿದೆ. ನೋಡಿ, ಇವರೆಲ್ಲ ಸಾಕಮ್ಮ ಬಡಾವಣೆ ನಿವಾಸಿಗಳು. ಒಬ್ಬನ ಕಡೆಯಿಂದಾನೇ ವಿರೋಧ, ನೋಡಿ ಈತನ ಕಡೆಯಿಂದಾನೇ ವಿರೋಧ. ಅಮ್ಮ ಅಮ್ಮ ಹೋಗ್ರಿ, ಈಗ ಬೇಡ. ಅವ್ರೋದ್ಮೇಲೆ ನಾವೇನ್ ಚರ್ಚೆ ಮಾಡೋದು? ಇವರೆಲ್ಲ ದಲಿತರಲ್ವಾ? ಅಲ್ಲ, ಇವ್ರು ದಲಿತರಲ್ವಾ? ಇವ್ರು ದಲಿತರಲ್ವಾ? ಮಾತಾಡಿ. ನನ್ಗೂ ಬೇಕು. ಹೋರಾಟ ಮಾಡಿ ರೈತ ಸಂಘಟನೆ ಅಲ್ಲಿ ಕೊಡಿಸೋ ಜಾಗನ ಮಂಜೂರಾಗಿ ತೆಗೆದ ಜಾಗದ ಮೇಲೆ ಏನು ಬಂದು ಮಾತಾಡ್ತೀನಿ. ಇಲ್ಲ, ನಾನೇನು ಮಾತಾಡಲ್ಲ. ಅವ್ನ ಬೈಲಿ, ನಾನು ಬೈಸ್ಕೊಳಕ್ ರೆಡಿ ಆಗಿದ್ದೀನಿ. ನೀವು ಮಾತಾಡಪ್ಪ. ಗೋಮಾಳ ಸಾಕಷ್ಟು ಆರ್ಡರ್ ಮಾಡಿಸೋ, ದಾಂಡ್ ಮಾಡಿಸೋ, ಕೊಡುವ ಜನಗಳಿಗೆ ಹಂಚು. ನಾನು ಕೊಡಬೇಡ ಅಂತ ಹೇಳ್ತಿಲ್ಲ. ಆದ್ರೆ ರಿಸರ್ವ್ ಆಗಿ ಮುಂಚೆನೆ ರಿಸರ್ವ್ ಆಗಿದೆ ಜಾಗ ನಿನಗೆ. ಕಾನೂನಿಗೆ ಯಾಕಂದ್ರೆ ಮತ್ತೆ ನೀವು ಯಾಕಂದ್ರೆ ಹೋರಾಟ ಮಾಡೋ ಬೇರೆ ಕಡೆ ಉತ್ತರ ನಂಬರ್ 113 ರಿಸರ್ವ್ ಕೊಡಿಸೋ ತಾಕತ್ತಿಲ್ಲ. ಮಾತಾಡಿ. ನನ್ಗೂ ಬೇಕಾಗಿತ್ತು. ಇಲ್ಲ ಮಾತಾಡ್ಲಿ. ಅವ್ನು ನೋಡಿ, ತಗೊಳಪ್ಪ. ಸದ್ಯ ನಾವು ಇವತ್ತಿನ ದಿನ ನಮ್ಮ ಸಾಕಮ್ಮ ಬಡಾವಣೆ ಬಳಿ ಬಂದ್ವಿ. ಲೋಕಾಯುಕ್ತರ ಒಂದು ಆದೇಶದ ಪ್ರಕಾರ, ಆದೇಶ ಅಲ್ಲ, ಅವ್ರಿಗೆ ಒಂದು ಮಾರ್ಗಸೂಚಿ ಕೊಟ್ಟಿದ್ರು. ಸಾಕಮ್ಮ ಬಡಾವಣೆ ಹತ್ರ ಜಿಲ್ಲಾಧಿಕಾರಿಗಳು ಹೋಗಬೇಕು ಅಂತೇಳಿ. ಸೊ ಹಾಗಾಗಿ ಜಿಲ್ಲಾಧಿಕಾರಿಗಳು ಇವತ್ತು ಸಾಕಮ್ಮ ಬಡಾವಣೆ ಬಳಿ ಬಂದಿದ್ದಾರೆ. ಬಂದು ಏನು ವಾಸ್ತವಾಂಶ ಏನಿತ್ತು ಅದನ್ನು ನೋಡಿದ್ದಾರೆ. ನಾವು ಹೇಳಿದ್ವಿ, ಸರ್ ತಾವು ದಯವಿಟ್ಟು ವಾಸ್ತವಾಂಶನ ನೋಡಬೇಕು, ಇಲ್ಲೇ ಗುಡಿಸಲಿರುವಂಥದ್ದನ್ನ. ಸೊ ನೋಡಿದಾಗ ಅವರು ವಾಸ್ತವಾಂಶನ ಗಮನಿಸಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿನಾಂಕ ಏನಿದೆ, ಆ ದಿನಾಂಕದಲ್ಲಿ ಉಪ ಲೋಕಾಯುಕ್ತರ ಬಳಿ ಈ ಥರ ಬಂದಿದ್ದಾರೆ, ವಾಸ್ತವಾಂಶ ನೋಡಿದ್ದಾರೆ ಅನ್ನೋದನ್ನ ಅವರು ಕೂಡ ವರದಿ ಕೊಡ್ತಾರೆ. ನಾವು ಕೂಡ ಅದ್ರ ಪರ ಖಂಡಿತವಾಗ್ಲೂ ಇದು ಮಾಡ್ತೀವಿ. ಅಮ್ಮ ಈಗ